ಅಂಬೇಡ್ಕರ್ ಅವರು 135 ಜನ್ಮ ಆಚರಣೆ ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಬಂದಿದೆ. ಏನ್ ಇಷ್ಟಪಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಸೊ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ಸರ್ಕಾರ ಬಹಳ ವಿಜೃಂಭಣೆಯಿಂದ ಆಚರಿಸಿರ್ತಕ್ಕಂಥದ್ದು ಬಹಳ ಖುಷಿ ಆಗ್ತಿದೆ. ಸೊ ಬೆಳಗ್ಗೆ ಪ್ರೋಗ್ರಾಮ್ 10 ಗಂಟೆಗೆ ಸರಿಯಾಗಿ ಆಗಿರ್ತಕ್ಕಂಥದ್ದು, 10 ಗಂಟೆಗೆ ಆಗಿರ್ತಕ್ಕಂಥದ್ದು ಪ್ರೋಗ್ರಾಮು. ಸೊ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು 8 ಗಂಟೆ ಆಗಿದೆ, ಸಂಜೆ ನೈಟ್ 8 ಗಂಟೆ ಆಗಿದೆ. ಇನ್ನೂ ಕೂಡ ಪ್ರೋಗ್ರಾಮು ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಜನ ನೋಡ್ತಾ ಇರ್ಬೋದು, ಜನಸಾಗರ ನೋಡ್ತಾ ಇರ್ಬೋದು, ಎಷ್ಟು ಜನ ಬರ್ತಿದ್ರೆ ಅಂತ ಬಾಬಾ ಸಾಹೇಬ್ರನ್ನ ಒಂದು ದರ್ಶನ ಪಡೆಯೋದಕ್ಕೆ. ಸೊ ಲಕ್ಷ ಜನ ಪಾಲ್ಗೊಂಡಿರ್ತಕ್ಕಂಥದ್ದು. ಸೊ ನಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಎಲ್ಲಾನು ಕೂಡ ಒಂದು ವಿಜೃಂಭಣೆಯಿಂದ ಬಂದೋಬಸ್ತ್ ಮಾಡಿದೆ. ಬಹಳ ಖುಷಿ ಆಗುತ್ತೆ. ಇವತ್ತು ವಿಶ್ವಜ್ಞಾನಿಗೆ ಸೊ ಏಪ್ರಿಲ್ 14 ಬಾಬಾ ಸಾಹೇಬರು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂತಂದ್ರೆ ಇಡೀ ವಿಶ್ವನೇ ಎದ್ದು ನೋಡಿತ್ತು ಈ ಕಡೆ ಬಾಬಾ ಸಾಹೇಬ್ರ ಕಡೆ. ಯಾಕಂದ್ರೆ ಅಂತ ಶ್ರೇಷ್ಠ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರು ಒಳ್ಳೆ ಅಂತ ಅವಕಾಶ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬಹಳ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಸೊ ಆ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಮುಖಾಂತರ ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡು ಬಹಳ ಹೆಣ್ಣು ಮಕ್ಕಳು ಸ್ವತಂತ್ರದಲ್ಲಿ ಬಾಬಾ ಸಾಹೇಬರು ಎಷ್ಟು ಎಫರ್ಟ್ ಆಗ್ತದೆ ಅಂತಂದ್ರೆ ಹೇಳಕ್ಕೆ ಸಾಲದು. ಬಾಬಾ ಸಾಹೇಬರು ಅಜರಾಮರ ಅಂತಾನೆ ಹೇಳ್ಬೋದು. ಬಾಬಾ ಸಾಹೇಬರು ಇವತ್ತು ಅವ್ರ ಅಜರಾಮರ, ಯಾವಾಗ್ಲೂ ಕೂಡ ಅಜರಾಮರ ಅಂತಾನೆ ಹೇಳ್ಬೋದು. ಬಾಬಾ ಸಾಹೇಬರು ಸೊ 135ನೇ ಜನ್ಮ ದಿನಾಚರಣೆ ಬಹಳ ವಿಶ್ವಾದ್ಯಂತ ಆಚರಿಸ್ತಕ್ಕಂಥ ವಿಶ್ವಸಂಸ್ಥೆ ಬಹಳ ಕೂಡ ವಿಶ್ವಸಂಸ್ಥೆನೂ ಕೂಡ ಅಲ್ಲಿ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರ ಬಗ್ಗೆ ಬಹಳ ಖುಷಿ ಆಗುತ್ತೆ ನಮ್ಗಂತೂ. ಈ ದೇಶದಲ್ಲಿ ಸೈನಿಕರ ಬಲಕ್ಕಿಂತ, ಈ ದೇಶದಲ್ಲಿ ಹಣ ಬಲಕ್ಕಿಂತ, ಈ ದೇಶದಲ್ಲಿ ಫಲ ಯಾವುದು ಅಂದ್ರೆ ಜ್ಞಾನ. ಸೊ ಅಂತ ಜ್ಞಾನವನ್ನ ಈ ಜಗತ್ತಿಗೆ ಮೊಟ್ಟಮೊದಲವಾಗಿ ಸಾಬೀತು ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಜ್ಞಾನವನ್ನ ಪಡ್ಕೊಂಡು, ವಿದ್ಯೆವನ್ನ ಪಡ್ಕೊಂಡು ಇವತ್ತು ಬಾಬಾ ಸಾಹೇಬರು ಇಲ್ಲ ಅಂತಂದ್ರೆ ಅವರ ನೆನಪುಗಳು ನಮ್ಗೆ ಸದಾ ಕಾಡ್ತಾ ಇರುತ್ತೆ. ಬಾಬಾ ಸಾಹೇಬರು ಇವತ್ತು ಎಲ್ಲಾನು ಕೂಡ ನಮ್ಗೆ ಅವಕಾಶಗಳನ್ನ ಕೊಟ್ಟು ಹೋಗಿದ್ದಾರೆ. ಬಹಳ ಖುಷಿ ಆಗುತ್ತೆ. ಇವತ್ತು ಸರ್ಕಾರ ಈ ಒಂದು ಮಟ್ಟಕ್ಕೆ ಜನ್ಮ ದಿನಾಚರಣೆ ಆಚರಣೆ ಮಾಡಿರತಕ್ಕಂಥದ್ದು ಬಹಳ ಅದ್ದೂರಿಯಾಗಿದೆ. ಈ ಲೈಟಿಂಗ್ಸ್ ಆಗಿರ್ಬೋದು, ಒಂದು ಜಾತ್ರೆ, ಈ ಒಂದು ಭೀಮೋತ್ಸವ ಜಾತ್ರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.